ಈ ಸ್ಟೋರಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಪ್ಪ. ನೀವು ಮೈಸೂರು ಪಾಕ್ ಕೇಳಿದ್ದೀರಾ? ರಸಗುಲ್ಲ ಕೇಳಿದ್ದೀರಾ? ಗುಲಾಬ್ ಜಾಮೂನ್ ಕೇಳಿದ್ದೀರಾ? ಯಾರಾದರೂ ಫೋನ್ ಕಾಂಟ್ಯಾಕ್ಟಲ್ಲಿ ಈ ರೀತಿಯಾಗಿ ಯಾರಾದರೂ ಸಮಾಜ ಸೇವಕಿ ಇಟ್ಕೊಳ್ಳೋಕೆ ಸಾಧ್ಯನಾ? ಇಟ್ಕೊಂಡಿದ್ದಾರ್ರಿ. ಗುಲಾಬ್ ಜಾಮೂನ್ ಅಂತೆ, ಮೈಸೂರು ಪಾಕ್ ಅಂತೆ, ರಸಗುಲ್ಲ ಅಂತೆ. ಚೆನ್ನಾಗಿದೆಯಪ್ಪ. ಸಮಾಜ ಸೇವೆಯನ್ನು ಮಾಡೋಕೆ ಬಂದಿರೋರು ಅವರೇ ಚಿನ್ನಾಭರಣವನ್ನು ಕೊಟ್ಬಿಟ್ಟು ಕಾಸು ಕೊಟ್ಟು ಹೋಗ್ತಾರಂತೆ. ಆ್ಯಕ್ಚುಲಿ ಸಮಾಜ ಸೇವೆ ಮಾಡೋವಂಥವ್ರು ಯಾರಾದರೂ ಅವ್ರಿಗೆ ಕೊಟ್ಟು ಕಳಿಸ್ತಾರೆ, ಇದೊಂಚೂರು ಮಾಡಿ ಕೆಲಸ ಅಂತೇಳಿ ದೇಣಿಗೆಯನ್ನು ಕೊಟ್ಟು ಕಳಿಸ್ತಾರೆ. ಇಲ್ಲಿ ಅವರೇ ರಿವರ್ಸ್ ಕೊಡ್ತಾ ಇದ್ದಾರಂತೆ. ಆಮೇಲೆ ಈ ಸಮಾಜ ಸೇವಕಿಗೆ ಹೇಗೆ ಅಂತಂದರೆ ಲಕ್ಷಗಟ್ಟಲೆ ಬೇಕಂತೆ ತಿನ್ನೋಕ್ಕೆ. ಲಕ್ಷಗಟ್ಟಲೆ ದುಡ್ಡು ಬುಕ್ಕಿಂಗ್ ಆರ್ಡ್ರು ಆನ್ಲೈನಲ್ಲಿ. ಆಮೇಲೆ ಒಂದು ಟೀ ಶರ್ಟ್ ಬೆಲೆ 50,000 ರೂಪಾಯಿ ಅಂತೆ. ಏನ್ರಪ್ಪ ಸಮಾಜ ಸೇವೆಯನ್ನು ಮಾಡ್ತೀರಾ ನೀವೆಲ್ಲ. ಸೊ ಈಗ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ವಿಚಾರಣೆಯನ್ನು ಎದುರಿಸಿದರು. ವಂಚಕಿ ಶ್ವೇತಾ ಬೆನ್ನಲ್ಲೇ ಚಿನ್ನದಂಗಡಿ ಮಾಲೀಕ ಚನ್ನಾರಾಮ್ ಕೂಡ ಈಗ ಅರೆಸ್ಟ್ ಆಗಿರೋದು. ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಂಚನೆ ಮಾಡಿರುವಂತ ರಹಸ್ಯ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಚಿನ್ನ ಸಂಕಷ್ಟ ತಂದಿಟ್ಟಿದೆ. ವರ್ತೂರು ಪ್ರಕಾಶ್ ಹೆಸರು ಹೇಳಿ ವಂಚಿಸಿದಳ ಆಪ್ತೆ ಶ್ವೇತಾ ಗೌಡ. ಆರಂಭದಲ್ಲಿ ಕೇಳ್ತಾ ಇದ್ದಿದ್ದು ಹಾಗೆ, ಅದಾದ ನಂತರ ಈ ರಸಗುಲ್ಲ ಗುಲಾಬ್ ಜಾಮೂನ್ ಎಲ್ಲ ವಿಚಾರಗಳು ಆಚೆ ಬಂದಾಗ ನಿಜವಾಗಿಯೂ ಕೂಡ ಪಾಕ ಮಾಡಿದವರು ಯಾರು ಅನ್ನೋದನ್ನು ನೋಡಬೇಕಾಗಿದೆ. ಇಲ್ಲಾಂದರೆ ಬೆಲೆ ಇಲ್ವಲ್ಲ. ರಸಗುಲ್ಲ ಮತ್ತು ಗುಲಾಬ್ ಜಾಮೂನ್ ಪಾಕನೇ ಇಂಪಾರ್ಟೆಂಟು. ಪಾಕ ಮಾಡಿದ್ದು ಯಾರು, ಅದರ ವರದಿ ಇದೆ ನೋಡಿ. ಅತ್ಯಾಪ್ತಿಯ ವಂಚನೆ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ಗೆ ಸಂಕಷ್ಟ. ಪೊಲೀಸರ ಎದುರು ವಿಚಾರಣೆ ಎದುರಿಸಿದ ಮಾಜಿ ಸಚಿವ. ಅತ್ಯಾಪ್ತೆ ಶ್ವೇತಾ ವಂಚನೆ ಕೇಸ್ನಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಆಪ್ತೆ ಶ್ವೇತಾ ಗೌಡಳಿಂದ ಚಿನ್ನದಂಗಡಿ ಮಾಲೀಕನಿಗೆ ವಂಚಿಸಿದ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ವಿಚಾರಣೆ ಎದುರಿಸಿದ್ದಾರೆ. ಆರೋಪಿ ಶ್ವೇತಾ ಹಾಗೂ ವರ್ತೂರು ಪ್ರಕಾಶ್ಗೂ ನಿಕಟ ಸಂಪರ್ಕವಿದ್ದ ಆರೋಪದಲ್ಲಿ ವಿಚಾರಣೆಯಾಗಿದೆ. ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಗೀತಾ ಮುಂದೆ ವರ್ತೂರು ಪ್ರಕಾಶ್ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ನನಗೆ ಆಕೆ ಸ್ನೇಹಿತೆ ಅಲ್ಲ, ನನ್ನ ಹೆಸರು ಬಳಸಿಕೊಂಡು ಚಿನ್ನಾಭರಣ ಖರೀದಿ. ಪೊಲೀಸರ ವಿಚಾರಣೆ ಎದುರಿಸಿದ ವರ್ತೂರು ಪ್ರಕಾಶ್ ಆರೋಪಿ ಶ್ವೇತಾಗೂ ನನಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಅಂತ ಹೇಳಿದ್ದಾರೆ. 5-6 ತಿಂಗಳ ಹಿಂದೆ ನನಗೆ ಆಕೆ ಪರಿಚಯ ಆಗಿದೆ. ನನ್ನ ಹೆಸರು ಬಳಸಿಕೊಂಡು ಚಿನ್ನಾಭರಣ ಖರೀದಿ ಮಾಡಿದ್ದಾಳೆ. ಚಿನ್ನದ ಅಂಗಡಿಯವರು ಹೇಗೆ 2 ಕೋಟಿ ಚಿನ್ನಾಭರಣ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪೊಲೀಸರ ವಿಚಾರಣೆ ವೇಳೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ವಿಚಾರಣೆಯ ಬಳಿಕ ವರ್ತೂರು ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರು ಕೊಡಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ, ನಮಗೂ ಆಕೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ಥರ ನಮ್ಮನೆಗೆ ಬಂದೋಗಿರೋದು ಬಿಟ್ಟರೆ ನನ್ನ ಮಕ್ಕಳ ಮೇಲೆ ನಮ್ಮ ಮಕ್ಕಳ ಹೆಸರು ಕೂಡ TV ನಲ್ಲೂ ಕೂಡ ಬಂದುಬಿಡ್ತು. ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗಲಿ ಆಕೆಗಾಗಲಿ ನನಗಾಗಲಿ ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ಅದೇ ಇವ್ರು ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ದರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ದರು. ಅವ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆಯಿತು. ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ ನಾನು. ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದುಬಿಟ್ಟು 2 kg 900 ಗ್ರಾಮ್ ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICUನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಇಲ್ಲ, ಅವ್ರ ಹತ್ರ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲಪ್ಪ, ಅವರು 15-20 ದಿವಸದಿಂದ ನಮ್ಗೆ ಪರಿಚಯ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಶ್ವೇತಾ ಗೌಡ ಬಳಿಯೇ ಲಕ್ಷ ಪಡೆದಿದ್ದ ವರ್ತೂರ್. ಶ್ವೇತಾ ಗೌಡ ಬಳಿಯೇ ವರ್ತೂರು ಪ್ರಕಾಶ್ ಲಕ್ಷ ಹಣ ಪಡೆದಿದ್ರು ಎನ್ನಲಾಗ್ತಿದೆ. 3 ಬ್ರೇಸ್ಲೈಟು 1 ಉಂಗುರ ಸೇರಿ ಅಕೌಂಟ್ಗೆ 10 ಲಕ್ಷ ಹಾಕಿಸ್ಕೊಂಡಿದ್ದ ಬಗ್ಗೆ ಶ್ವೇತಾ ಗೌಡ ಇನ್ವೆಸ್ಟಿಗೇಷನ್ನಲ್ಲಿ ಬಾಯ್ಬಿಟ್ಟಿದ್ದಾಳೆ ಎನ್ನಲಾಗ್ತಿದೆ. ಉಂಗುರದ ಫೋಟೋ ಕಳುಹಿಸಿ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮೆಸೇಜ್ ಮಾಡ್ತಿದ್ದ ಬಗ್ಗೆಯೂ ಕೂಡ ತಿಳಿದು ಬಂದಿದೆ. ಇದಿಷ್ಟೇ ಅಲ್ಲ, ಶ್ವೇತಾ ಮತ್ತು ವರ್ತೂರು ಪ್ರಕಾಶ್ ಇಬ್ರು ಕೂಡ ಜೊತೆಯಾಗಿ ನಾನಾ ಕಡೆ ವಿಸಿಟ್ ಮಾಡಿದ್ದಾರೆ. ಹಲವು ಬಾರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿರೋದು ಕೂಡ ಬಹಿರಂಗವಾಗಿದೆ. ತಿರುಪತಿಗೆ ಹೋಗಲಿಕ್ಕೆ ಟಿಕೆಟ್ ಬುಕ್ ಮಾಡಿರೋದು ಸಹ ಬಹಿರಂಗವಾಗಿದೆ. ಜ್ಯುವೆಲರಿ ಶಾಪ್ಗಳಿಗೂ ಇಬ್ಬರು ಒಟ್ಟಿಗೆ ಹೋಗಿದ್ರ ಬಗ್ಗೆ ಶ್ವೇತಾ ಗೌಡ ಮೊಬೈಲ್ನಲ್ಲಿ ಹಲವು ಫೋಟೋಗಳು ಸಿಕ್ಕಿದೆ.
ಈ ಮಧ್ಯೆ ಶ್ವೇತಾಗೌಡ ಹೇಳಿಕೆಯನ್ನು ಆಧರಿಸಿ ವರ್ತೂರು ಪ್ರಕಾಶ್ ಕಿರಿಯ ಪುತ್ರನಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಶ್ವೇತಾಗೌಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ ನಂಟೇನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಂಥ ವೇಳೆಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಶ್ವೇತಾಗೌಡ ಮತ್ತು ವರ್ತೂರು ಪ್ರಕಾಶ್ ಇಬ್ಬರೂ ತಿರುಪತಿಗೆ ಹೋಗೋದಕ್ಕೆ ಅಂತ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಅದರ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹಲವು ಬಾರಿ ಭೇಟಿ ನೀಡಿರುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದಾದ ನಂತರದಲ್ಲಿ ಈಗೇನು FIR ಆಗಿದೆ, ಜ್ಯುವೆಲರಿ ಶಾಪ್ಗೂ ಕೂಡ ಶ್ವೇತಾಗೌಡನು ವರ್ತೂರು ಪ್ರಕಾಶ್ ಅವರೇ ಕರ್ಕೊಂಡೋಗಿ ಮೊದಲಿಗೆ ಮಾಲೀಕನಿಗೆ ಈತನೇ ಪರಿಚಯ ಮಾಡಿಕೊಟ್ಟ ಅನ್ನೋ ಮಾಹಿತಿ ಕೂಡ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿರುವಂಥದ್ದು. ಅದರ ಜೊತೆಗೆ ವರ್ತೂರು ಪ್ರಕಾಶ್ ಕಿರಿಯ ಮಗ ಏನಿದ್ದಾನೆ ಆತನ ಸಂಪರ್ಕಕ್ಕೂ ಕೂಡ ಶ್ವೇತಾಗೌಡ ಬಂದಿದ್ಲು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆತನನ್ನು ಕೂಡ ವಿಚಾರಣೆ ನಡೆಸಿರುವಂಥದ್ದು. ನನಗೂ ಶ್ವೇತಾಗೌಡಳಿಗೂ ಯಾವುದೇ ಸಂಬಂಧವಿಲ್ಲ. ಪೊಲೀಸರ ವಿಚಾರಣೆಯಲ್ಲಿ ವರ್ತೂರು ವಾದ. ಶ್ವೇತಾಗೌಡ ಕೊಟ್ಟಿದ್ದ ಗಿಫ್ಟ್ ಪೊಲೀಸರಿಗೆ ವಾಪಸ್. ಇನ್ನು ಪೊಲೀಸರ ವಿಚಾರಣೆ ವೇಳೆ ನನಗೂ ಶ್ವೇತಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ವರ್ತೂರು ಹೇಳಿದ್ದಾರೆ. ವರ್ತೂರು ಪ್ರಕಾಶ್ ಆರೋಪಿ ಶ್ವೇತಾಗೌಡ ನೀಡಿದ ಉಡುಗೊರೆಯನ್ನ ವಾಪಸ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಶ್ವೇತಾಗೌಡ ಕೊಟ್ಟಿದ್ದ ಹಣ, ಚಿನ್ನಾಭರಣ, ಗಿಫ್ಟ್ ಅನ್ನ ವಾಪಸ್ ಮಾಡಿದಾರಂತೆ. 12,50,000 ಹಣ, 3 ಬ್ರೇಸ್ಲೆಟ್, 1 ಚಿನ್ನದ ಉಂಗುರವನ್ನ ACP ಗೀತಾ ಮುಂದೆ ವಾಪಸ್ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ವಿಚಾರಣೆಯಲ್ಲಿ ವರ್ತೂರು ಪ್ರಕಾಶ್ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿಚಾರಣೆಯಲ್ಲಿ ವರ್ತೂರ್ ಹೇಳಿದ್ದೇನು? ಶ್ವೇತಾಗೌಡ ಹೀಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೂ ಶ್ವೇತಾಗೌಡಳಿಗೂ ಯಾವುದೇ ಸಂಬಂಧವಿಲ್ಲ. ಉಡುಗೊರೆ ಅಂಥೇಳಿ ನನಗೆ ಆಕೆ ಕೆಲ ಒಡವೆ ಕೊಟ್ಟಿದ್ಲು. 12,50,000 ಹಣ, 3 ಬ್ರೇಸ್ಲೈಟು, 1 ಚಿನ್ನದ ಉಂಗುರ ವಾಪಸ್ ಕೊಟ್ಟಿದ್ದಾರೆ ವರ್ತೂರ್. 3ನೇ ಬಾರಿ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಸಚಿವ ವರ್ತೂರು ಪ್ರಕಾಶ್ ACP ಗೀತಾ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ವೇಳೆಯಲ್ಲಿ ಶ್ವೇತಾಗೌಡ ಮತ್ತು ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಆಕೆಯಿಂದ ಪಡೆದಿದ್ದಂಥ 12.5 ಲಕ್ಷ ಅಮೌಂಟು ಮತ್ತು 3 ಬ್ರಾಸ್ಲೈಟು, 1 ಉಂಗುರವನ್ನು ಕೂಡ ಪೊಲೀಸರಿಗೆ ವಾಪಸ್ ನೀಡಿರುವಂಥದ್ದು. ಆ ನಂತರದಲ್ಲಿ ವಿಚಾರಣೆಯಲ್ಲೂ ಕೂಡ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ. ಆ ಮಾಹಿತಿಗಳೇನು ಅನ್ನೋದನ್ನ ನೋಡೋದಾದ್ರೆ, ವಂಚಕಿ ಶ್ವೇತಾಗೌಡ ಮೊಬೈಲ್ನಲ್ಲಿ ಸ್ಫೋಟಕ ಸತ್ಯ. ಗುಲಾಬ್ ಜಾಮೂನ್ ಅಂತ ವರ್ತೂರ್ ಹೆಸರು ಸೇವ್. ಆರೋಪಿ ಶ್ವೇತಾಗೌಡ ವಿಚಾರಣೆಯ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಶ್ವೇತಾ ತನ್ನ ಮೊಬೈಲ್ನಲ್ಲಿ ಗುಲಾಬ್ ಜಾಮೂನ್ ಅಂತ ಹೇಳಿ ವರ್ತೂರು ಪ್ರಕಾಶ್ ಫೋನ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಮೈಸೂರು ಪಾಕು, ರಸಗುಲ್ಲಾ ಅಂತ ಹೇಳಿ ಒಬ್ಬೊಬ್ಬರ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿರೋದು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಬಹಿರಂಗವಾಗಿದೆ. ಅಷ್ಟೇ ಅಲ್ಲ, ಶ್ವೇತಾಗೌಡಗೆ ವರ್ತೂರು ಪ್ರಕಾಶ್ ಕಳುಹಿಸಿರುವಂತಹ ಸಂದೇಶಗಳು ಕೂಡ ವೈರಲ್ ಆಗಿದೆ. ಒಟ್ನಲ್ಲಿ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಬಂಧನದ ಭೀತಿ ಎದುರಾಗಿದೆ. ಸದ್ಯ ವರ್ತೂರು ಪ್ರಕಾಶ್ ವಿಚಾರಣೆ ನಡೆದಿದ್ದು ಪ್ರಕರಣಕ್ಕೆ ಮತ್ಯಾವ ಟ್ವಿಸ್ಟ್ ಸಿಗುತ್ತೋ ಕಾದ್ ನೋಡ್ಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.